ಬೈ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ದೆಹಲಿಗೆ ಮುಖ್ಯಮಂತ್ರಿಗಳು ಹೋಗ್ತಾ ಇರುವಂತದ್ದು ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು. ಯಾಕಂದ್ರೆ ಬೈ ಎಲೆಕ್ಷನ್ ನಡೀತಾ ಇದ್ದಂತ ಹಿನ್ನೆಲೆಯಲ್ಲಿ ಮಧ್ಯದಲ್ಲಿ ಕೆಲವು ನಾಯಕರು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಇವರು ಕೂಡ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ಬಿಟ್ಟಿದ್ರು. ಅದಾದ್ಮೇಲೆ ಬೈ ಎಲೆಕ್ಷನ್ ವೋಟಿಂಗ್ ಎಲ್ಲ ಆದ್ಮೇಲೆ ಅದಕ್ಕೆ ಮತ್ತಷ್ಟು ವೇಗ ಸಿಗುತ್ತೆ, ಬಣ ರಾಜಕೀಯ ಕೂಡ ತಾರಕಕ್ಕೇರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಅದೆಲ್ಲ ಆಗುವಂತ ಚಾನ್ಸಸ್ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಬೇರೆ ಸಿದ್ದರಾಮಯ್ಯನವರು ಹೋಗ್ತಾ ಇರುವಂತ ಹಿನ್ನೆಲೆ ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇದು ಕುರ್ಚಿ ಪ್ರಹಸನಕ್ಕೆ ತೆರೆ ಎಳೆಯುವಂತ ಪ್ರಯತ್ನನ, ಸಂಪುಟ ಪುನರ್ರಚನೆಗೆ ಮುಹೂರ್ತ ಏನಾದ್ರೂ ಫಿಕ್ಸ್ ಮಾಡ್ಕೊಂಡು ಬರ್ತಾರಾ? ಯಾಕೆಂದ್ರೆ 2.5 ವರ್ಷಕ್ಕಾದ್ರೂ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತ ನಿರೀಕ್ಷೆ ಎಲ್ಲವೂ ಕೂಡ ಹುಸಿಯಾಯಿತು. ಬಿಕಾಸ್ ನಾಯಕತ್ವ ಗೊಂದಲ ಇದ್ದಿದ್ದಂತ ಹಿನ್ನೆಲೆಯಲ್ಲಿ, ನಾಯಕತ್ವ ಗೊಂದಲ ಇರುವ ಕಾರಣಕ್ಕೋಸ್ಕರನೇ ಸಂಪುಟ ಪುನರ್ರಚನೆ ಮಾಡ್ತಾ ಇಲ್ಲ. ಸಂಪುಟ ಪುನರ್ರಚನೆ ಮಾಡಿದ್ದೇ ಆಗಿದ್ದಲ್ಲಿ ಅಲ್ಲಿ ಸಿದ್ದರಾಮಯ್ಯನವರು 1 ವರ್ಷನಾದ್ರೂ ಸೇಫ್ ಆಗಿರೋರು. ಸಂಪುಟ ಪುನರ್ರಚನೆ ಆಗದಿರುವಂತ ಹಿನ್ನೆಲೆಯಲ್ಲಿ ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು ಬದಲಾಗ್ತಾರಾ ಅಂತ ಕುತೂಹಲ ಮೂಡಿಸಿದೆ ಸಿಎಂ ದೆಹಲಿ ಪ್ರವಾಸ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ, CWC ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಳಿಕ ವರಿಷ್ಠರ ಜೊತೆ ಸಮಾಲೋಚನೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಭಾರಿ ಕುತೂಹಲ ಇದೆ. ಶೀಘ್ರವೇ ದೆಹಲಿಗೆ ತೆರಳಲಿರುವಂತದ್ದು ಶಾಸಕರ ದಂಡು. ಹಿರಿಯ ಶಾಸಕರು 3-4 ಬಾರಿ ಗೆದ್ದಿರುವಂತಹ ಶಾಸಕರೆಲ್ಲ ಒಂದು ಸಭೆಯನ್ನ ಮಾಡಿದ್ರು. ಬೈ ಎಲೆಕ್ಷನ್ ವೋಟಿಂಗ್ ಎಲ್ಲ ಆಗ್ಲಿ, ಅದಾದ್ಮೇಲೆ 20 ಅಥವಾ 25ನೇ ತಾರೀಕು ಹೋಗ್ಬಿಟ್ಟು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಂಪುಟ ಪುನರ್ರಚನೆ ಬಗ್ಗೆ ಕೇಳ್ಕೊಳ್ಳೋಣ, ನಮ್ಮಲ್ಲಿ ಯಾರಿಗಾದ್ರೂ ಒಂದು 5-6 ಜನಕ್ಕೆ ಅವಕಾಶವನ್ನ ಕೊಡ್ಲಿ ಅನ್ನುವಂತ ನಿಟ್ಟಿನಲ್ಲಿ ಬೇಡಿಕೆ ಇಡೋಣ ಅಂತ ಪ್ಲಾನ್ ಹಾಕೊಂಡಿದ್ದಾರೆ. ಪಂಚರಾಜ್ಯ ಎಲೆಕ್ಷನ್ ಬಳಿಕ ಗೊಂದಲಕ್ಕೆ ತೆರೆ ಬೀಳುತ್ತಾ, ಆ ಟೈಮ್ನಲ್ಲಿ ಹೈಕಮಾಂಡ್ ಯಾವ ಪೊಸಿಷನ್ ಅಲ್ಲಿ ಇರುತ್ತೆ, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್. ಕಾಂಗ್ರೆಸ್ನಲ್ಲಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈ ಎಲೆಕ್ಷನ್ ಪ್ರಚಾರದ ವೇಳೆಯೂ ಕೂಡ ಪ್ರಸ್ತಾಪ ಆಗಿತ್ತು. ಸಿಎಂ ನಾನೇ 2 ವರ್ಷ ಮುಂದುವರ್ತೀನಿ ಅಂತ ಹೇಳಿದ್ರು, ಕಾಲವೇ ಉತ್ತರಿಸುತ್ತೆ ಅಂತ DK ಶಿವಕುಮಾರ್ ಅವರು ಹೇಳಿದ್ರು. ಇನ್ನು ಯಾರ್ಯಾರು ಏನೇನು ಮಾತನಾಡಿದ್ರು ನೋಡೋಣ. ಇನ್ನೂ 2 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ, ನಾನೇ ಈ ರಾಜ್ಯದ ಮುಖ್ಯಮಂತ್ರಿ, ಇನ್ನೂ 2 ವರ್ಷ ಅಧಿಕಾರದಲ್ಲಿ ಇರ್ತೀವಿ. ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗ್ತಾರೆ. 28 ಆದ್ಮೇಲೆ ಜನ ಸುಲಭವಾಗಿ ಅವ್ರು ಬಿಡಲ್ಲ. ಮುಂದೇನೂ ಅವ್ರು ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ ಇಲ್ಲ. ಯಾರು ಬದಲಾವಣೆ ಮಾಡೋರು? AICC ಆಗಬೇಕು. ಅವ್ರು ಹೇಳಿದಿಲ್ಲ ಅಂತಂದ್ರೆ ನಾವೇ ಊಹೆ ಮಾಡ್ಕೊಳ್ಳೋಣ. ನಾವು ಮಾಡೋವಾಗ ಹೇಳ್ತಾರೆ ಮಾಡ್ತೀವಿ ಅಂತ ಹೇಳ್ತಾರೆ, ಅಥವಾ ಮಾಡದೇನೂ ಹೇಳ್ಬೋದು. ಖಂಡಿತವಾಗಿ ಆಗ್ತಾರೆ, ಯಾಕೆ ಆಗ್ಬಾರ್ದು? ಈಗ ಅದು ನಾನು ಹೇಳಿದೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ. ನಾನು ಪಕ್ಷದ ಅಧ್ಯಕ್ಷ, ಯಾರು ಉತ್ತರ ಕೊಟ್ಟರು CM ಕೊಡಬೇಕು, ಇಲ್ಲ ನಾನು ಇಬ್ಬರು ಕೊಡಬೇಕು. ನಮ್ಮಿಬ್ಬರು ಮಾತು ಬಿಟ್ಟರೆ ಬೇರೆಯವ್ರ ಮಾತೆಲ್ಲ ಗೌನ. ಕಾಲ ಅದಕ್ಕೆ ಉತ್ತರ ಹೇಳ್ತದೆ ಅಂತ ಹೇಳಿದ್ರಲ್ಲ, ಕಾಲ ಉತ್ತರ ಹೇಳ್ತದೆ. ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅಶೋಕ್ ಗೌಡ್ರು, ಬಿಜೆಪಿ ವಕ್ತಾರರು, ಹಾಗೆ ಭವ್ಯ ನರಸಿಂಹಮೂರ್ತಿ ಅವರು, ಕಾಂಗ್ರೆಸ್ನ ವಕ್ತಾರರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಭವ್ಯ ಅವರಿಂದ ಆರಂಭ ಮಾಡ್ತೀನಿ. ಭವ್ಯ ಅವರೇ, ಬೈ ಎಲೆಕ್ಷನ್ ಇದ್ದಿದ್ದಂಥ ಹಿನ್ನೆಲೆಯಲ್ಲಿ ನಾಯಕತ್ವದ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ ಬಿದ್ದಿತ್ತು. ಇನ್ಮೇಲಾದ್ರೂ ಕ್ಲಾರಿಟಿ ಸಿಗಬಹುದಾ? ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಿರಿಯ ಶಾಸಕರು ಎಲ್ಲ ಬೇಡಿಕೆ ಇಟ್ಟಿದ್ರು, ಅದಕ್ಕಾದ್ರೂ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಸರ್, ಇವಾಗ ಏನು CWC ಮೀಟಿಂಗ್ ಇದೆ ಇವತ್ತು, ಅದು ಹಲವಾರು ಇಡೀ ದೇಶವನ್ನ ಅಫೆಕ್ಟ್ ಮಾಡುವಂತಹ ವಿಚಾರಗಳಿಗೋಸ್ಕರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ CWC ಮೆಂಬರ್ ಆಗಿದ್ರಿಂದ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿದ್ರಿಂದ ಅವರಲ್ಲಿ ಹೋಗಿರೋದು. ಬಹಳ ಮುಖ್ಯವಾಗಿ ಏನು ರಿಸರ್ವೇಶನ್ ಬಿಲ್ ಇದೆ, ಇದರ ಬಗ್ಗೆ, ವಿಮೆನ್ ರಿಸರ್ವೇಶನ್ ಬಿಲ್, ಇದ್ರ ಬಗ್ಗೆ ಯಾವ ಸ್ಟ್ಯಾಂಡ್ ತಗೋಬೇಕು ಪಾರ್ಟಿ, ಇದನ್ನ ನಮ್ಮ ಸೀನಿಯರ್ ಲೀಡರ್ಸ್, ನ್ಯಾಷನಲ್ ಲೀಡರ್ಸ್ ಒಂದು ಸ್ಟ್ಯಾಂಡ್ ತಗೋಬೇಕಂತ ಇವತ್ತು CWC ಮೀಟಿಂಗ್ ಆಗಿರೋದು. ಈಗ ತಾನೇ ನಮ್ಮ ಅಧ್ಯಕ್ಷರು ಹೇಳೋದನ್ನು ಕೇಳಿಸ್ಕೊಂಡ್ರಿ ನೀವು. ಆ ಒಂದು ಕರ್ನಾಟಕದ ವಿಚಾರದಲ್ಲಿ ಸೀನಿಯರ್ ಲೀಡರ್ಸ್ ಕೂತ್ಕೊಂಡು ಮಾತಾಡ್ತಾರೆ. ಯಾವಾಗ ಸಂಪುಟ ವಿಸ್ತರಣೆ ಆಗ್ಬೇಕು, ಪ್ರತಿಯೊಂದೂ ಆಗೇ ಆಗತ್ತೆ. ಇವಾಗ ಬೈ ಎಲೆಕ್ಷನ್ಸ್ ಎಲ್ಲ ಮುಗ್ದಿರೋದ್ರಿಂದ, ಬಟ್ ಅದು ಡಿಪೆಂಡಿಂಗ್ ಆನ್ ದ ಪ್ರಯಾರಿಟಿ ಎಲ್ಲಾನು ಮಾಡ್ತಾರೆ ಸರ್. ನಾಯಕತ್ವ ಬದಲಾವಣೆ ವಿಚಾರ ಅನ್ನುವಂಥದ್ದಿಲ್ವೇ ಇಲ್ಲ ಅಂತ ಸರ್, ಈಗ ತಾನೇ ನೀವು ಇಬ್ರು ಸೀನಿಯರ್ ಲೀಡರ್ಸ್ ಬೈಟ್ಸ್ ಹಾಕಿದ್ರಿ. ಒಂದು ಪರಮೇಶ್ವರ್ ಸರ್, ಇನ್ನೊಂದು DK ಶಿವಕುಮಾರ್ ಸರ್, ನಮ್ಮ ಅಧ್ಯಕ್ಷರು. ಅವರಿಬ್ರು ನಿಮಗೆ ಆಗ್ಲೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನ್ ಮಾತಾಡಕ್ಕೆ ಬಹಳ ಚಿಕ್ಕವಳು. ಓಕೆ, ಅದ್ರ ಬಗ್ಗೆ ಮಾತನಾಡ್ತೀನಿ ನಾನು. ನಮ್ಮ ಜೊತೆ ಅಶೋಕ್ ಗೌಡ್ರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡ್ತೀನಿ. ಅಶೋಕ್ ಗೌಡ್ರೆ, ಚುನಾವಣೆ ಏನೋ ಆಯ್ತು, ಪಂಚರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳ ಚುನಾವಣೆನೂ ಕೂಡ ಆಗಿದೆ. ಮೇ 4ನೇ ತಾರೀಕು ರಿಸಲ್ಟ್ ಬರುತ್ತೆ. ಇದೇ ವೇದಿಕೆ ಆಗುತ್ತಾ? ಚುನಾವಣೆನೇ ಒಂದು ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂದೇಶವನ್ನ ಕೊಡುವಂತ ಚಾನ್ಸಸ್ ಇದೆ ಅಂತ ಅನ್ಕೊಳ್ತೀರಾ?
100% ಸತ್ಯ. ಯಾಕೆ ಅಂತ ಹೇಳಿದ್ರೆ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ಎರಡೂ ಕಡೆ ಕಾಂಗ್ರೆಸ್ ಪಕ್ಷ ಸೋಲ್ತಾ ಇದೆ ಮತ್ತು ದಿವಾಲಿ ತನಕ ಹೋಗ್ತಾ ಇದೆ. ಅಂತ ಹೇಳಿದ್ರೆ ಇವರ ಪಂಚ ಗ್ಯಾರಂಟಿಗಳು ಫೇಲ್ ಆಗೋದ್ರ ಜೊತೆಗೆ ಇವರು ಏನು 5 Cಗಳು ಕೊಟ್ಟಿದ್ದಾರೆ. ಅಂದ್ರೆ 5 Cs ಅಂತಂದ್ರೆ ಒಂದು ಕರಪ್ಷನ್, ಇನ್ನೊಂದು ಕ್ರೈಮ್ ಜಾಸ್ತಿ ಆಗಿರ್ತಕ್ಕಂಥದ್ದು, ಇನ್ನೊಂದು ಕೊಲ್ಯಾಪ್ಸ್ ಆಗಿದೆ ಕರ್ನಾಟಕ ರಾಜ್ಯದ ಆಡಳಿತ ಕೊಲ್ಯಾಪ್ಸ್ ಆಗಿದೆ, ಆಮೇಲೆ ಇನ್ನೊಂದು ಕಲೆಕ್ಷನ್ ಆಗ್ಬಿಟ್ಟಿದೆ ಈ ಸರ್ಕಾರ, ಆಮೇಲೆ ಕಮಿಷನ್ ಆಗ್ಬಿಟ್ಟಿದೆ, ಅದ್ರ ಜೊತೆಗೆ ಕಮ್ಯುನಲೈಸೇಷನ್ ಅಂಡ್ ಕಾಸ್ಟಿಸಮ್ ಆಗ್ಬಿಟ್ಟಿದೆ ಈ ಸರ್ಕಾರದಲ್ಲಿ. ಅಂದ್ರೆ ಈ 5 Cಗಳು ಜನ ನೆನ್ಪಿಟ್ಕೊಂಡು ಇವರಿಗೆ ತಕ್ಕ ಪಾಠವನ್ನು ಈ ಚುನಾವಣೆಗಳಿಗೆ ಕಳಿಸ್ತಾರೆ. ಎರಡೂ ಬೈ ಎಲೆಕ್ಷನ್ ಸೋತ ಕೂಡ್ಲೇನೆ ಈಗ ಸಿದ್ದರಾಮಯ್ಯನವರಿಗೆ ಕೆಪಾಸಿಟಿ ಇಲ್ಲ ಆಡಳಿತದಲ್ಲಿ. ಇನ್ಫ್ಯಾಕ್ಟ್ ಕ್ಲೋಸ್ ಡೋರ್ಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಏನಂತ ಹೇಳಿದ್ರೆ, ಸಿದ್ದರಾಮಯ್ಯನಿಗೆ ಆಡಳಿತ ಮಾಡಕ್ ಬರ್ತಾ ಇಲ್ಲ, ಅದರಿಂದಾಗಿ ನನ್ಗೆ ಆಡಳಿತ ಬಂದ್ ಕೂಡ್ಲೇನೆ ನಾನು 1 ಲಕ್ಷ ಕೋಟಿ ರೆವಿನ್ಯೂನ ಕರ್ನಾಟಕದ ಜಾಸ್ತಿ ಮಾಡಿ ಕರ್ನಾಟಕನ ಸುಧಾರಣೆ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನ ಕ್ಲೋಸ್ ಡೋರ್ ಅಲ್ಲಿ ಹೇಳಿದ್ದಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಸೀನಿಯರ್ ಲೀಡರ್ಸ್ ಹೇಳ್ತಕ್ಕಂಥ ಮಾತು. ಅಂದ್ರೆ ಅರ್ಥ ಏನು ಅಂದ್ರೆ, ಸಿದ್ದರಾಮಯ್ಯನವರ ಆಡಳಿತ ವೈಖರಿ ಏನಿದೆ ಕಾಂಗ್ರೆಸ್ನ ಅನೇಕ ನಾಯಕರಿಗೆ ಅಸಮಾಧಾನ ತಂದಿರತಕ್ಕಂಥದ್ದು ಸತ್ಯ. ಅದನ್ನ ಹೊರ ಹಾಕ್ತಕ್ಕಂಥದ್ದು ಬಸವರಾಜ ರಾಯರೆಡ್ಡಿ ಮತ್ತು BR ಪಾಟೀಲ್ ಮತ್ತು ಬೇರೆ ಬೇರೆ ನಾಯಕರುಗಳು ಹಾಕಿದ್ದಾರೆ. ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಪಂಚರಾಜ್ಯಗಳಲ್ಲಿ ಏನ್ ಚುನಾವಣೆ ನಡೀತಿದೆ ಅಲ್ಲೂ ಸಹ ಪುದುಚೇರಿ ಸೋಲ್ತಾ ಇದ್ದಾರೆ. ಕೇರಳದಲ್ಲಿ ಇವ್ರಿಗೆ ಮೆಜಾರಿಟಿ ಅಂತಕ್ಕಂಥದ್ದೇ ಬರೋದಿಲ್ಲ. DMK ಪಾರ್ಟಿ ಇವರ ಅಲಯನ್ಸ್ ಪಾರ್ಟಿ ಏನಿದೆ ಅಲ್ಲಿ ಸೋಲ್ತಾ ಇದೆ, TMC ಏನಿದೆ ಅಲಯನ್ಸ್ ಪಾರ್ಟಿ ಇವು ಅಲ್ಲಿ ಸೋಲ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ನ ರಾಹುಲ್ ಗಾಂಧಿಗೂ ಸಹ ಮುಖಭಂಗ ಆಗಿರತಕ್ಕಂತಹ ಸತ್ಯ. ಇವರು ಅಕಸ್ಮಾತ್ OBC ಕಾರ್ಡು ಹಾಗೆ ಹೀಗೆ ಅಂತ ಹೇಳ್ತಾರೆ. ನಿತೀಶ್ ಕುಮಾರ್ಗಿಂತ OBC ನಾಯಕರು ಇಡೀ ದೇಶದಲ್ಲಿ ಬೇಕಾ? ನರೇಂದ್ರ ಮೋದಿಗಿಂತ OBC ನಾಯಕರು ಬೇಕಾ? ನಿತೀಶ್ ಕುಮಾರ್ ಚುನಾವಣೆ ಮಧ್ಯದಲ್ಲಿ ರಾಜೀನಾಮೆ ಕೊಟ್ಬಿಟ್ಟು ನಾನು ರಾಜ್ಯಸಭೆಗೆ ಹೋಗ್ತೀನಿ, ಹೊಸ ನಾಯಕತ್ವಕ್ಕೆ ಹೊಸ ಪೀಳಿಗೆಗೆ ಸ್ಥಾನಮಾನ ಸಿಕ್ಲಿ ಅಂತ ಹೇಳಿ ಸಿದ್ದರಾಮಯ್ಯನವರು ನಿತೀಶ್ ಕುಮಾರ್ ಹೇಳಿದ್ರೆ, ಸಿದ್ದರಾಮಯ್ಯನವರು 43 ವರ್ಷದ ರಾಜಕಾರಣದಲ್ಲಿ 17 ಬಡ್ಜೆಟ್ ಪ್ರೆಸೆಂಟ್ ಮಾಡಿ ಕರ್ನಾಟಕ ರಾಜ್ಯ ಜನತೆ ಕೊಟ್ಟಿರ್ತಕ್ಕಂಥದ್ದು 0 33 ವರ್ಷದ ಅಧಿಕಾರ ರಾಜಕಾರಣ ಮಾಡಿದ್ದಾರೆ. ಕರ್ನಾಟಕ ಜನತೆ ಕೊಟ್ಟಿರ್ತಕ್ಕಂಥದ್ದು 0 ಅಂತಕ್ಕಂಥದ್ದು SM ಕೃಷ್ಣ ಅವರು ವೈಟ್ ಪೇಪರ್ ಮಂಡನೆ ಮಾಡಿ ಹೇಳ್ತಾರೆ. CM ಸಿದ್ದರಾಮಯ್ಯನವರು ವೈಟ್ ಪೇಪರ್ಗೆ ಬಡ್ಜೆಟ್ಗೆ ಅಂತರ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಅದ್ ಹೆಂಗ್ 17 ಬಡ್ಜೆಟ್ ಪ್ರೆಸೆಂಟ್ ಮಾಡ್ಬಿಟ್ರು ನನಗಂತೂ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಟ್ವಿಟ್ ಮೂಲಕ ಮತ್ತು ಫೇಸ್ಬುಕ್ ಮೂಲಕ ಮತ್ತು ಸೋಷಿಯಲ್ ಮಾಧ್ಯಮದ ಮೀಡಿಯಾ ಮೂಲಕ ಹೇಳ್ತಾರೆ ನಿಮಗೆ ಬಡ್ಜೆಟ್ ಅರ್ಥ ಆಗೋದಿಲ್ವಾ ಅಂತ ಸಿದ್ದರಾಮಯ್ಯನವರು BJP ಅವ್ರನ್ನ ಕೇಳ್ತಾರೆ. ನಾವ್ ಹೇಳ್ತೀವಿ ನಿಮ್ಗೆ ವೈಟ್ ಪೇಪರ್ ಅಂದ್ರೆ ಅರ್ಥ ಆಗೋದಿಲ್ವಾ ಸಿದ್ದರಾಮಣ್ಣ ಅಂತ ಕೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ನಿಮ್ಗೆ ವೈಟ್ ಪೇಪರ್ಗೆ ಬಡ್ಜೆಟ್ ಇಸ್ ಓನ್ಲಿ ಎ ಪ್ರಪೋಸಲ್. ಅಂದ್ರೆ ಈ ಬೈ ಎಲೆಕ್ಷನ್ ಅಲ್ಲಿ ಇವ್ರು ಸೋಲ್ತಾರೆ, ಇವರ ದುರಾಡಳಿತನೇ ಇವರನ್ನ ಸೋಲ್ಸುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. 100% ಭವ್ಯ ನರಸಿಂಹಮೂರ್ತಿ ಅವರೇ, ಈ ಎಲೆಕ್ಷನ್ ನಿಜಕ್ಕೂ ಕೂಡ ನಾಯಕತ್ವದ ಮೇಲೆ ಎಫೆಕ್ಟ್ ಆಗುತ್ತಾ? ಹೌದು, 100% ಆಗ್ತಾ ಇದೆ. ಈಗ DK ಭವ್ಯ ಅವ್ರನ್ನ ಕೇಳ್ತೀನಿ. ಭವ್ಯ ಮೇಡಮ್, ಸಾರಿ ಕಂಟಿನ್ಯೂ ಮಾಡಿ. ಇವಾಗ ಅಶೋಕ್ ಅವ್ರು ಹೇಳ್ತಾ ಇದ್ರು ಪಂಚ ಗ್ಯಾರಂಟಿ ಫೇಲ್ಯೂರ್ ಆಗಿದೆ ಅಂತ. ಸ್ವಲ್ಪ ಫ್ಯಾಕ್ಟ್ಸ್ ಕೊಟ್ಟು ಮಾತಾಡ್ತೀವಿ. ಈಗ ಶಕ್ತಿ ಯೋಜನೆ ಜಾರಿಯಲ್ಲಿ ಇದೆಯಾ ಇಲ್ವಾ? ಗೃಹಲಕ್ಷ್ಮಿ ಯೋಜನೆ ಜಾರಿಯಲ್ಲಿ ಇದೆಯಾ ಇಲ್ವಾ? ಸಕ್ಸಸ್ ಸ್ಟೋರಿಗಳಿದಾವೆ. ಹೆಣ್ಮಕ್ಳು ಯಾವ ರೀತಿಯ ಒಂದು ಸೇವಿಂಗ್ಸ್ ಆಗ್ತಾ ಇದೆ ಅವರಿಗೆ, ಯಾವ ರೀತಿ ಆರ್ಥಿಕವಾಗಿ ಒಂದು ಬದಲಾವಣೆ ಬಂದಿದೆ. ಎಲ್ಲಾ ರಾಜ್ಯಗಳಲ್ಲೂ ಎಲ್ಲಾ ಪಕ್ಷದವರು ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ. ಎಕ್ಸಾಕ್ಟ್ಲಿ, ಅದೇ ಇವಾಗ ತಾನೇ ಅವ್ರು ಹೇಳಿದ್ರಲ್ಲ ಪಂಚ ಗ್ಯಾರಂಟಿ ಫೇಲ್ಯೂರ್. ಒಂದೊಂದೇ ಪಾಯಿಂಟ್ ಹೇಳ್ತಾ ಇದ್ದೀನಿ ನಾನು ಅವ್ರು ಮಾಡಿದ್ದನ್ನ. ಫೇಲ್ಯೂರ್ ಅಂತ ಹೇಳಿದ್ರಲ್ಲ, ಸುಮ್ನೆ ವರ್ಡ್ಸ್ ಗಳು ಯೂಸ್ ಮಾಡ್ಬೋದು. ನಿಮೋನಿಕ್ಸ್ ಅಂತೂ BJP ಅಂತೂ ಅದೇನು 5 Cs ಎಲ್ಲ ದೇ ಆರ್ ಲೈಕ್ ಎಕ್ಸ್ಪರ್ಟ್ಸ್. ಕಮ್ಯುನಲಿಸಂ ಬಗ್ಗೆ ಮಾತಾಡ್ತಿದ್ದಾರೆ ಅವರು. ಅಲ್ಲಿ ಒಂದು ನೈತಿಕತೆ ಏನಾದಿರ್ಬೇಕು ಅದ್ರ ಬಗ್ಗೆ ಮಾತಾಡಕ್ಕೂ. ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಕ್ಲೋಸ್ ಡೋರ್ ಅಲ್ಲಿ ಏನ್ ನಡೆಯುತ್ತೆ ಅಂತ ಇವ್ರಿಗೆ ಗೊತ್ತಾಗ್ತಾ ಇದೆ. ನನ್ನ ಪ್ರಕಾರ ಕಾಂಗ್ರೆಸ್ ಕ್ಲೋಸ್ ಡೋರ್ಸ್ ಅಲ್ಲ ಅವ್ರಿಗೆ ಗೊತ್ತಾಗ್ತಿರೋದು. ಈ ತರ ಪಂಚರಾಜ್ಯಗಳ ಚುನಾವಣೆಯ ಒಂದು ತೀರ್ಪು ಕೊಟ್ಬಿಟ್ರಲ್ಲ, ಎಲೆಕ್ಷನ್ ಕಮಿಷನ್ ಅಲ್ಲಿ ಕ್ಲೋಸ್ ಡೋರ್ ಅಲ್ಲಿ ಏನ್ ಆಗ್ತಿದೆ ಅಂತ BJP ಅವ್ರಿಗೆ ಗೊತ್ತಿರೋದು. ಇವ್ರ ಸ್ಟಾಂಪ್ ಅವರ ಪೇಪರ್ ಮೇಲೆ ಹೋಗುತ್ತಲ್ಲ, ಎಲೆಕ್ಷನ್ ಕಮಿಷನ್ ನೋಟಿಸ್ ಮೇಲೆ, ಆರ್ಡರ್ಗಳ ಮೇಲೆ, ಇವ್ರಿಗೆ ಗೊತ್ತಿರೋದು ಕ್ಲೋಸ್ ಡೋರ್ ಎಲೆಕ್ಷನ್ ಕಮಿಷನ್ ಅಲ್ಲಿ ಏನಾಗ್ತಿದೆ ಅಂತ. ಕಾಂಗ್ರೆಸ್ ಕ್ಲೋಸ್ ಡೋರ್ಸ್ ಅಲ್ಲಿ ಏನಾಗ್ತಿದೆ ಅಂತ ನನಗೂ ಗೊತ್ತಿಲ್ದಿರ ಇವ್ರಿಗೆ ಗೊತ್ತಿದೆ ನೋಡಿ ಎಷ್ಟು ಚೆನ್ನಾಗಿ. ಈ ತರ ಸರ್ ಯು ಕ್ಯಾನ್ ಕುಕ್ ಅಪ್ ಆಲ್ ಯು ವಾಂಟ್ ಅಶೋಕ್ ಸರ್, ಬಟ್ ಜನ ಮೂರ್ಖರಲ್ಲ. ಇದು ಕರ್ನಾಟಕ ಆಯ್ತಾ? BJP ಗೆಲ್ಲುತ್ತಿರುವಂತಹ ರಾಜ್ಯದಲ್ಲಿ ಫುಲ್ ಮೆಜಾರಿಟಿಯಲ್ಲಿ ಅಲ್ಲಿ ಹೋಗಿ ಹೇಳ್ಕೊಳ್ಳಿ ಬೇಕಾದ್ರೆ, ನಂಬಬಹುದು ಜನ. ಬಟ್ ಕರ್ನಾಟಕದಲ್ಲಿ ಇದುವರೆಗೂ BJP ಕಂಪ್ಲೀಟ್ ಮೆಜಾರಿಟಿ ಒಂದ್ಸಲಾನು ಬಂದಿಲ್ಲ. ಸೊ ಕರ್ನಾಟಕದ ಜನ ಮೂರ್ಖರಲ್ಲ, ಅವ್ರನ್ನ ಮೂರ್ಖರ್ ಮಾಡಕ್ ಹೋಗ್ಬೇಡಿ. ಸುಮ್ನೆ ಸ್ಟೇಟ್ಮೆಂಟ್ ಗಳು ನಾನು ಕೊಡ್ಬೋದು, ಏನ್ ಬೇಕಾದ್ರೂ ಕೊಡ್ಬೋದು. ಅದನ್ನ ಫ್ಯಾಕ್ಟ್ಸ್, ಅದನ್ನ ಒಂದು ಎವಿಡೆನ್ಸ್ ಮೂಲಕ ನೀವು ಪ್ರೂವ್ ಮಾಡಿ. ಇದನ್ನ ಹೇಳಿದ್ರಿ ಕ್ಲೋಸ್ ಡೋರ್ ಕಾನ್ವರ್ಸೇಷನ್ ಎಲ್ಲಿಂದ ನಾನು ಹೇಳ್ತೀನಿ ಕ್ಲೋಸ್ ಡೋರ್ ಕಾನ್ವರ್ಸೇಷನ್ BJP ಮೋದಿನ ನಾಳೆ ಇಳಿಸ್ಬಿಟ್ಟು ಅಮಿತ್ ಶಾ ಕೂರಿಸ್ತಾರೆ ಅಂತೀನಿ. ನನಗೆ ಗೊತ್ತಾಗಿದೆ ಕ್ಲೋಸ್ ಡೋರ್ ಕಾನ್ವರ್ಸೇಷನ್. ಹೌ ಕ್ಯಾನ್ ಯು ಕ್ಲೇಮ್ ಸಮಥಿಂಗ್ ಲೈಕ್ ದಟ್? ಅದು ಒಂದು ಚಾನೆಲ್ ಅಲ್ಲಿ, ಒಂದು ರೀಜನಲ್ ಚಾನೆಲ್ ಅಲ್ಲಿ
ಬಟ್ ಒಂದಂತೂ ಕ್ಲಿಯರ್ ಆಯ್ತು ನನಗೆ, ನೀವಾಗ್ಲೇ ಪಂಚರಾಜ್ಯದ ರಿಸಲ್ಟ್ ಇಲ್ಲೇ ಚಾನೆಲ್ ಅಲ್ಲೇ ಕೊಟ್ಬಿಟ್ರಿ. ಅಂದ್ರೆ ನಿಮ್ಗೆ ಗೊತ್ತಾಗಿರೋದು ಕ್ಲೋಸ್ ಡೋರ್ ಎಲೆಕ್ಷನ್ ಕಮಿಷನ್ ಅಲ್ಲಿ ಏನಾಗ್ತಿದೆ, ಇನ್ನ ಕೌಂಟಿಂಗ್ ಮುಂಚೆ, ಇನ್ನ ಎಲೆಕ್ಷನ್ಗೂ ಮುಂಚೆ ಹೇಳ್ಬಿಟ್ಟು ನೀವು ಎಕ್ಸಿಟ್ ಪೋಲ್ ಇಸ್ ನಾಟ್ ಎಕ್ಸಾಕ್ಟ್ ಪೋಲ್ ಅಂತ ಅವ್ರು ಹೇಳ್ತಿರೋದು. ಇನ್ನ 2 ರಾಜ್ಯದ ಎಲೆಕ್ಷನ್ ನಡೆದಿಲ್ವಲ್ಲ, ಅಲ್ಲ ಎಕ್ಸಿಟ್ ಪೋಲ್ ಇನ್ನು ಬಂದೇ ಇಲ್ಲ, ಎಕ್ಸಿಟ್ ಪೋಲ್ ಬಂದಿಲ್ಲ. ಅದೇ ಹೇಳ್ತಾ ಇದೀನಿ. ಅಲ್ಲ ಆಮೇಲೆ ಎಕ್ಸಿಟ್ ಪೋಲ್ ಕೂಡ ಎಕ್ಸಾಕ್ಟ್ ಪೋಲ್ ಅಲ್ಲ, ಸಾಕಷ್ಟು ಬಾರಿ ಉಲ್ಟಾ ಆಗಿರೋದು ನೋಡಿದೆ. ಒಪಿನಿಯನ್ ಅಂಡ್ ಎಕ್ಸಾಕ್ಟ್ ಪೋಲ್ ಅಂತ ಮೇಡಮ್ ಅವರಿಗೆ ಮನವರಿಕೆ ಆಗಿದೆ. ಇವ್ರು ಇಲ್ಲೂ ಗೆಲ್ಲಲ್ಲ ಅಂತ ಅಂದ್ರೆ ಕ್ಲೋಸ್ ಡೋರ್ ಎಲೆಕ್ಷನ್ ಕಮಿಷನ್, ಕ್ಲೋಸ್ ಡೋರ್ ಕಾನ್ವರ್ಸೇಷನ್ ಇವ್ರಿಗೆ ಗೊತ್ತಾಗ್ತಿದೆ. ಎಲೆಕ್ಷನ್ ಕಮಿಷನ್ ಮುಂಚೆನೆ ಡಿಸೈಡ್ ಮಾಡ್ಬಿಟ್ಟಿದೆ. ಅದನ್ನೇ ನಾವು ಹೇಳ್ತಾ ಇರೋದು. ನರಸಿಂಹಮೂರ್ತಿ ಅವರು ಡಿಬೇಟ್ ನ ಬೇರೆ ಆಯಾಮಕ್ಕೆ ತೆಗೆದುಕೊಂಡು ಬೇರೆ ಆಯಾಮಕ್ಕೆ ತಗೊಂಡು ಹೋಗ್ತೀನಿ. ನೀವು ಹೇಳಿದ ವಿಷಯಗಳನ್ನ ನಾನು ಕೌಂಟರ್ ಮಾಡ್ತಿದ್ದೀನಿ. ನಾಯಕತ್ವದ ವಿಚಾರಕ್ಕೆ ಓಕೆ ಅಶೋಕ್ ಸರ್, ಓಕೆ ಒಂದೇ ನಿಮಿಷ. ಭವ್ಯ ಮೇಡಮ್ಗೆ ನಾನು ಸೆಕೆಂಡ್ ಕ್ವಶನ್ ಕೇಳಿದ್ದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈ ಚುನಾವಣೆ ರಿಸಲ್ಟ್ ಎಫೆಕ್ಟ್ ಆಗುತ್ತಾ ಅಂತ. ಚುನಾವಣೆಯಲ್ಲಿ ನಾವು ಗೆಲ್ತೀವಿ, 2 ಕಡೆ ಕಾಂಗ್ರೆಸ್ ಪಕ್ಷನೇ ಇದ್ದಿದ್ದು ಆಡಳಿತದಲ್ಲಿ. ಸೊ ಯಾವ ರೀತಿಯ ಎಫೆಕ್ಟ್ ಕೂಡ ಆಗೋದಿಲ್ಲ ನಮ್ಮ ನಾಯಕತ್ವದ ಮೇಲೆ. ಅಂದ್ರೆ ಇನ್ನೂ 2 ವರ್ಷ ಸಿದ್ದರಾಮಯ್ಯನವರೇ ಇರ್ತಾರ? ಆ ರೀತಿ ಕೇಳ್ತಾ ಇದ್ದೀರಾ? ನೋಡಿ ಸರ್, ಈಗ ತಾನೇ ಅಧ್ಯಕ್ಷರು ಹೇಳಿದ್ರು, ಪರಮೇಶ್ವರ್ ಸರ್ ಹೇಳಿದ್ರು, ಇಟ್ ಆಲ್ ಡಿಪೆಂಡ್ಸ್ ಆನ್ ಹೈಕಮಾಂಡ್. ಪರಮೇಶ್ವರ್ ಅವರು ಹೇಳಿದ್ದು 2028 ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ ಹೇಳಿದ್ರು. ಜಮೀರ್ ಅಹಮದ್ ಖಾನ್ ಅವರು ಎಲೆಕ್ಷನ್ ಅಲ್ಲಿ ಅದನ್ನೇ ಹೇಳಿದ್ರು, ಸಿದ್ದರಾಮಯ್ಯನವರು ಹೇಳಿದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಮಾತ್ರ ಆ ರೀತಿ ಹೇಳ್ತಾ ಇಲ್ಲ ಅಂತ. ಸಿದ್ದರಾಮಯ್ಯ ಸರ್ ಹೇಳಿದ್ದು ಅದೇ, ಡಿ.ಕೆ. ಶಿವಕುಮಾರ್ ಸರ್ ಹೇಳಿದ್ದು ಅದೇ. ನೀವ್ ಯಾವ ರೀತಿ ಬೇಕಾದ್ರೆ ಇಂಟರ್ಪ್ರೇಟ್ ಮಾಡ್ಕೋಬಹುದು. ಹೈಕಮಾಂಡ್ ಬಿಟ್ಟಿದ್ದು ಅಂತ, ಹೈಕಮಾಂಡ್ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಅಲ್ಲ ಇಲ್ಲಿ ಬೇರೆ ಯಾವುದೇ ರೀತಿಯಲ್ಲೂ ನಾನ್ ತಿರುಗಿಸ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿದ್ರು ತಾಳ್ಮೆಗೆ ಉತ್ತರ ಸಿಗುತ್ತೆ, ಕಾಲವೇ ಉತ್ತರ ಕೊಡುತ್ತೆ ಅಂತ ಹೇಳಿದ್ರು. ನಾನು ಕೂಡ ಕಾಯ್ತಾ ಇದ್ದೀನಿ ಅಂತ. ಅವರ ಬೆಂಬಲಿಗರ ಸ್ಟೇಟ್ಮೆಂಟ್ಗಳು ನಿಮಗೂ ಕೂಡ ಗೊತ್ತಿದೆ. ಸಿಂಪಲ್ ಆಸ್ ದಟ್, ಹೈಕಮಾಂಡ್ ಅಂತ ಪ್ರತಿಯೊಬ್ರು ಹೇಳಿದ್ದಾರೆ, ಲೀಡರ್ಗಳು ಹೇಳಿದ್ದಾರೆ. ಹೈಕಮಾಂಡ್ ವಿಲ್ ಡಿಸೈಡ್. ಇದು ನೀವು 1000 ಸಲ ನನ್ನ ಈ ಡಿಬೇಟ್ ಅಲ್ಲಿ ಪ್ರಶ್ನೆ ಕೇಳಿದ್ರು ಇದೇ ಉತ್ತರ ಸಿಗುತ್ತೆ. ಸೊ ಲೆಟ್ಸ್ ಜಸ್ಟ್ ಮೂವ್ ಆನ್, ರೈಟ್? ಓಕೆ ಅಲ್ಲ ಓಕೆ, ನೀವು ಹೈಕಮಾಂಡ್ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ರೆ ಒಬ್ರು ವಕ್ತಾರರಾಗಿ ಆ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ಬೇಕು. ಅಶೋಕ್ ಗೌಡ್ರೆ, ಎಲೆಕ್ಷನ್ ಟೈಮ್ ಅಲ್ಲೂ ಬಂದ್ಬಿಡ್ತು ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದು 2028 ಸಿದ್ದರಾಮಯ್ಯನವರು ಇರ್ತಾರೆ. ಪರಮೇಶ್ವರ್ ಅವರು ಕೂಡ ಅದನ್ನೇ ಹೇಳಿದ್ರು. ಇವನ್ ಸಿದ್ದರಾಮಯ್ಯನವರು ಕೂಡ ಅದನ್ನೇ ಹೇಳಿದ್ರು. ಅಂದ್ರೆ ಮೇ 4 ಇದೆಯಲ್ಲ, ಅಲ್ಲಿಂದ ಇದಕ್ಕೆ ಇನ್ನಷ್ಟು ವೇಗ ಸಿಗುತ್ತಾ ಬಣ ರಾಜಕೀಯಕ್ಕೆ ಅನ್ನುವಂಥ ಪ್ರಶ್ನೆಗಳೇ ಉಡ್ಕೊಂಡಿರೋದು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಬಣದವರು ಕೂಡ ಕಾಯ್ತಾ ಇದ್ರು, ಇಲ್ಲ ಡಿ.ಕೆ. ಶಿವಕುಮಾರ್ ಅವರು ಆಗ್ತಾರೆ ಅಂತ ಬಹಿರಂಗ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಹಾಗೆ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿರುವಂತದ್ದನ್ನ ಕೂಡ ನೋಡಿದೀವಿ. ಅದೆಲ್ಲವೂ ಮೇ 4 ಆದ್ಮೇಲೆ ಇನ್ನಷ್ಟು ಜೋರಾಗ್ಬಿಡುತ್ತಾ ಅಂತ ಕಿಚ್ಚು? ಮೇ 4 ಅಲ್ಲ ಪೃಥ್ವಿ ಅವರೇ, ಈಗಾಗ್ಲೇ 10ನೇ ತಾರೀಕು ಏಪ್ರಿಲ್, ನಿನ್ನೆ ತಾನೇ ಬೈ ಎಲೆಕ್ಷನ್ಸ್ ಮುಗಿದಿದೆ ಕರ್ನಾಟಕದಲ್ಲಿ. ಈಗಾಗ್ಲೇ ಸ್ಟಾರ್ಟ್ ಆಗೋಗಿದೆ. ಇನ್ಫ್ಯಾಕ್ಟ್ ನಾನು ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಡಿ.ಕೆ. ಶಿವಕುಮಾರ್ ಅವ್ರ ಬೆಂಬಲಿಗರು ಬಂದು ನಾವು 10ನೇ ತಾರೀಕೆ ಡೆಲ್ಲಿಗೆ ಹೋಗ್ತೀವಿ ಅಂತಕ್ಕಂತಹ ಮಾತನ್ನು ಸಹ ಕೇಳಿಸ್ಕೊಂಡಿದೆ. ಇದೆಲ್ಲ ಒಂದ್ ಕಡೆಗೆ. ಆದ್ರೆ ಪಾಪ ನಮ್ಮ ಭವ್ಯ ನರಸಿಂಹಮೂರ್ತಿ ಅವ್ರಿಗೆ ಏನ್ ಗೊತ್ತಿಲ್ಲ ಅಂತ ಹೇಳಿದ್ರೆ, ಜನಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಂಡು ಜನಗಳ ಬಗ್ಗೆ ಮಾತಾಡಿ, ಜನಗಳ ಮಧ್ಯದಲ್ಲಿ ಹೋಗಿ ಮಾತಾಡಿ. ಶಕ್ತಿ ಯೋಜನೆ ಬಗ್ಗೆ ಮಾತಾಡ್ತೀರಾ? ಶಕ್ತಿ ಯೋಜನೆ ವರ್ಕಿಂಗ್ ವುಮೆನ್ ಇವತ್ತು ಶಾಪ ಆಗ್ತಿದ್ದಾರೆ. ಸ್ಕೂಲ್ಗೆ ಹೋಗಂತ ಕಾಲೇಜ್ಗೆ ಹೋಗ್ತಕ್ಕಂತ ಹೆಣ್ಮಕ್ಳು ಶಾಪ ಆಗ್ತಿದ್ದಾರೆ. ನಮಗ್ ಬಸ್ ಅಲ್ಲಿ ನಾವು ರೆಗ್ಯುಲರ್ ಆಗಿ ಹೋಗ್ತಿದ್ದಾಗ ದುಡ್ಡು ಕೊಟ್ಟು ಹೋಗ್ತಿದ್ದಾಗ ಚೆನ್ನಾಗಿದ್ವಿ. ಇವತ್ತು ನೀವು ತಂದ್ಬಿಟ್ಟು ನಮ್ಗೆ ಅಂತ ಹೇಳಿ ದೊಡ್ಡ ಸ್ಕ್ಯಾಮ್ ಅದು. ನಾನು ಆ ಸ್ಕ್ಯಾಮ್ ನ ಬಿಚ್ಚಿ ಹೇಳ್ತೀವಿ. ಅದು ಒಂದ್ ಕಡೆಗೆ. ಒಂದ್ ನಿಮಿಷ, ಇನ್ನ ಗೃಹ ಜ್ಯೋತಿ ಬಗ್ಗೆ ಮಾತಾಡ್ತೀನಿ. ನನ್ನ ಅಕ್ಕ ಒಂದ್ ನಿಮಿಷ. ನನ್ನ ಮನೆಗೆ ನಾನು 175 ರೂಪಾಯಿ ಕಟ್ಟಿದೆ, ಮನೆ ದಂದ್ಕೊಟ್ಟಿಗೆ 2 ಸೇರಿಸ್ಕೊಂಡು. ಇವತ್ತು ಬರೀ ದಂದ್ಕೊಟ್ಟಿಗೆ 300 ರೂಪಾಯಿ ಕಟ್ತಾ ಇದ್ದೀನಿ ಬಿಲ್ಲು. ಅದು ಫ್ಯಾಕ್ಟ್ ಆಫ್ ದ ಮ್ಯಾಟರ್. ನಿಮ್ಮ ಗೃಹ ಜ್ಯೋತಿ ಬಗ್ಗೆ, ಗೃಹ ಲಕ್ಷ್ಮಿ ಬಗ್ಗೆ ಬನ್ನಿ. ನೀವು 1,17,00,000. ಕಾಕಾ ಪಾಟೀಲ್ ನಿಂಗೂ ಫ್ರೀ, ಮಹದೇವಪ್ಪ ನಿಂಗೂ ಫ್ರೀ, ಪಾರ್ವತಕ್ಕ ನಿಂಗೂ ಫ್ರೀ, ಪ್ರತ್ತಕ್ಕ ನಿಂಗೂ ಫ್ರೀ ಅಂತ ಹೇಳಿದ್ರಿ. ಇವತ್ತು ನೀವು ಗ್ಯಾರಂಟಿಯನ್ನ ಟೀಕೆ ಮಾಡ್ತಾ ಇದ್ದಂತವರು ಕೂಡ ಬಿಜೆಪಿಯವರು ಎಲ್ಲಾ ರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಪ್ರಣಾಳಿಕೆಗಳಲ್ಲಿ ಅದನ್ನೇ ಘೋಷಣೆ ಮಾಡಿದೀರಾ. ಯಾರು ಡಿಫ್ರೆಂಟ್ ಆಗೇ ಇಲ್ಲ. ಇಲ್ಲಿ ಎಲ್ಲಾ ಪಕ್ಷಗಳು ಸೇಮ್ ಆಗಿದಾವೆ. ಗ್ಯಾರಂಟಿ ಅನ್ನೋದು ಬೆಂಚ್ ಮಾರ್ಕ್ ಆಗೋಗ್ಬಿಡ್ತು ಇವಾಗ. ಇಲ್ಲ ಪೃಥ್ವಿ ಅವರೇ, ನಾನು ಏನ್ ಹೇಳ್ತೀನಿ ಅಂದ್ರೆ, ಕರ್ನಾಟಕ ರಾಜ್ಯದ ಬಡ್ಜೆಟ್ ನ ಅಂದ್ರೆ ಇವರು ಖಾಲಿ ಮಾಡಿ, ಬರ್ಡ್ ಮಾಡಿ, ಇವರು ಗ್ಯಾರಂಟಿ ಹೆಸರಲ್ಲಿ ಇವ್ರುಗಳ ಸಂಬಳ ತಗೊಂಡು ಕರ್ನಾಟಕದ ಜನತೆಗೆ ಏನೂ ಕೊಡ್ತಿಲ್ಲ ಅಂತಕ್ಕಂಥ ಎಕ್ಸಾಂಪಲ್. ನಾನು ಗ್ಯಾರಂಟಿ ವಿರೋಧ ಮಾತಾಡ್ತಿಲ್ಲ, ನಾನು ಗ್ಯಾರಂಟಿ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಒಂದು ಪಾರ್ಟ್ 1. ಪಾರ್ಟ್ 2 ಏನಂತ ಹೇಳಿದ್ರೆ, ಇವರ ಬಣ ರಾಜಕೀಯ ಏನಿದೆ, ಇವ್ರ ಬಣ ರಾಜಕೀಯದಿಂದ ವಾಟ್ ಇಸ್ ಅ ಕಾಸ್ಟ್ ಆನ್ ಕರ್ನಾಟಕ.
ಕರ್ನಾಟಕ ಜನತೆಗೆ ಎಂತೆಂತ ಡಿಸಿಷನ್ಸ್ ಇವತ್ತು ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ಈ ಖಾತಾ ಬಗ್ಗೆ ಬನ್ನಿ ನೀವು, ಅಥವಾ CCOC ಬಗ್ಗೆ ಬನ್ನಿ. ಇವತ್ತಿಗೂ ಸಹ ಅಕ್ಟೋಬರ್ 2024 ಅಕ್ಟೋಬರ್ ಅಲ್ಲಿ ಆಗಿರ್ತಕ್ಕಂಥ ಕ್ರೈಸಿಸ್ ಇವತ್ತು 2026 ಏಪ್ರಿಲ್ ಅಲ್ಲಿ ಇದ್ದೀವಿ. ಇವರ ಬಣ ಬಡಿದಾಟದಲ್ಲಿ ಇವತ್ತು ಜನಗಳು ಕಂಗಾಲಾಗ್ಬಿಟ್ಟಿದ್ದಾರೆ. ಈ ಖಾತಾ ಇಲ್ಲದೆ CCOCಗಳಿಗೆ ಡಿಸಿಷನ್ ತಗೊಳ್ದೆ ಇವತ್ತಿಗೂ ಕಂಗಾಲಾಗಿದ್ದಾರೆ. ಆಯ್ತು, ಇದೆಲ್ಲ ಒಂದ್ ಕಡೆಗಾಯ್ತಂದ್ರೆ ನೀರಾವರಿಗೆ ಒಂದು ಹೊಸ ಯೋಜನೆ ಮಾಡಿದೀರಾ. ನೀವು ಮಾಡಿರ್ತಕ್ಕಂತ ಸಾಲ ಏನಂದ್ರೆ 4,65,000 ಕೋಟಿ ಕಳೆದ 36 ತಿಂಗಳಲ್ಲಿ. ಆಮೇಲೆ ನೀವು ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಟ್ಯಾಕ್ಸ್ ಏನಂದ್ರೆ 76,000 ಕೋಟಿ ಕರ್ನಾಟಕ ರಾಜ್ಯದ ಜನತೆಯಿಂದ. ಆದ್ರೂ ಸಹ ಒಂದೇ ಒಂದು ನೀರಾವರಿ ಯೋಜನೆ ಇಲ್ಲ, ಒಂದು ರೋಡ್ ಹಾಕಿಲ್ಲ, ಒಂದು ಚರಂಡಿ ಕ್ಲೀನ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ನೈತಿಕತೆ, ಕಾಂಗ್ರೆಸ್ನ ನೈತಿಕತೆ ಏನಾಗ್ಬೇಕು ಅಂತ ಹೇಳಿ ಜನ ಕೇಳ್ತಿರ್ತಕ್ಕಂಥದ್ದು. ಅವ್ರ ಪರವಾಗಿ ಬಿಜೆಪಿನೂ ಕೇಳ್ತಾ ಇದೆ. ಇದ್ರ ಜೊತೆಗೆ ನಾನು ಹೇಳ್ತೇನೆ, ಇವತ್ತು ಚುನಾವಣೆ ಗೆಲ್ಲಿ ಸೋಲ್ಲಿ ಗಿಣಿ ಶಾಪ ಕಾಂಗ್ರೆಸ್ ಪಾರ್ಟಿಗೆ ಬೀಳ್ತಿರ್ತಕ್ಕಂತಹದ್ದು. ರಸ್ತೆನಲ್ಲಿ ಮಾತಾಡ್ತಿದ್ದಾರೆ. ಆಟೋ ಡ್ರೈವರ್ಗಳು ಬದುಕನ್ನು ನೀವು ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂತಹವರು ನೀವು. ಆಮೇಲೆ ಸಣ್ಣ ಕೂಲಿ ಕಾರ್ಮಿಕರ ಹೊಟ್ಟೆ ಹೊಡೆದಿರ್ತಕ್ಕಂತಹದ್ದು ನೀವು. ಇದನ್ನ ಜನ ಮಾತಾಡ್ತಿರ್ತಕ್ಕಂಥದ್ರಿಂದ ನಾವುಗಳು ಮಾತಾಡ್ತಿದೀವಿ. ಕೆಲವೊಂದು ಫ್ಯಾಕ್ಟ್ಗಳು ತುಂಬಾ ಚೆನ್ನಾಗಿ ಗೊತ್ತಿದೆ. ಬಟ್ ಇನ್ನೂ ಕೂಡ ಕೇಂದ್ರ ಸರ್ಕಾರದ್ದೆಷ್ಟು ತಪ್ಪಿದೆ, ರಾಜ್ಯ ಸರ್ಕಾರದ್ದೆಷ್ಟು ತಪ್ಪಿದೆ, ಜನ ಈಗ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಬುದ್ಧಿವಂತರಿದ್ದಾರೆ ಸರ್. ಗ್ಯಾಸ್ ಯಾವ್ದು ಅಭಾವ, ಪೆಟ್ರೋಲ್ ರೇಟ್ ಯಾಕೆ ಜಾಸ್ತಿ ಆಗ್ತಿದೆ, ಗ್ಯಾಸ್ ರೇಟ್ ಜಾಸ್ತಿ ಆಗ್ತಿದೆ, ಯಾವ ಸರ್ಕಾರ ಏನ್ ಮಾಡ್ತಾ ಇದೆ ಎಲ್ರಿಗೂ ಅರ್ಥ ಆಗ್ತಿದೆ ಸರ್. ಪೃಥ್ವಿ ₹3 ಒಂದ್ಸತಿ, ₹5 ಒಂದ್ಸತಿ. ಓಕೆ, ನಿಮ್ಮ ಆನ್ಸರ್ಗೆ ಅವ್ರು ಕೌಂಟರ್ ಮಾಡ್ತಿದ್ದಾರೆ. ನಾವು ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿ ನಾವು ₹10 ಕಡಿಮೆ ಮಾಡಿದೀವಿ. ಎಸ್ ಭವ್ಯ ಅವರು. ಅಗೇನ್ ಸ್ಟಾರ್ಟಿಂಗ್ ಫ್ರಮ್ ಗ್ಯಾರಂಟಿ. ಸ್ಟಾರ್ಟಿಂಗ್ ಅಲ್ಲಿ ನಾವು ಗ್ಯಾರಂಟಿ ಅನೌನ್ಸ್ ಮಾಡಿದಾಗ ಎಲೆಕ್ಷನ್ ಮುಂಚೆ ಟೀಕೆ ಮಾಡಿದವ್ರು ಇವರು. ಸಾಧ್ಯನೇ ಇಲ್ಲ ಮಾಡೋದಕ್ಕಿದು, ಸರ್ ನೀವು ಮಾತಾಡುವಾಗ ನಾನು ಇಂಟರಪ್ಟ್ ಮಾಡಿಲ್ಲ, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ಆಮೇಲೆ ಮಾತಾಡಿ. ನಂತರ ಇಂಪ್ಲಿಮೆಂಟೇಶನ್ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅರ್ಜೆಂಟ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ಅಂತ ಫೋರ್ಸ್ ಮಾಡಿ ಇಂಪ್ಲಿಮೆಂಟ್ ಮಾಡೋ ರೀತಿ ನಮಗೂ ಸ್ಟ್ರೆಸ್ ಹಾಕಿ, ಒಳ್ಳೇದು, ಆಪೋಸಿಷನ್ ಹಂಗೆ ಇರ್ಬೇಕು. ಇವತ್ತಾಗ್ತಿದ್ದಾರೆ ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಅಂತ. ಇವರೇ ಅದ್ರ ವಿರುದ್ಧ ಇದ್ದಿದ್ದು, ಗ್ಯಾರಂಟಿಗಳ ವಿರುದ್ಧ. ಜನರ ಪರ ಇದ್ದು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಗ್ಯಾರಂಟಿ ತಂದಿದ್ದು. ಮತ್ತೆ ಒಂದು ವಿಷಯ ಪೂರ್ತಿ ನೀವು ಹೇಳ್ತಾ ಇದ್ರ ಕರೆಕ್ಟ್ ಆಗಿ ಗ್ಯಾರಂಟಿಗಳು ಕೂಡ ಜಾರಿಯಾಗಿದೆ ಇಲ್ಲ ಅಂತಲ್ಲ, ಎಲ್ಲೋ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಓಕೆ ಮೇಡಮ್, ಗ್ಯಾರಂಟಿ ಇನ್ನೊಂದ್ ದಿನ ಚರ್ಚೆ ಮಾಡ್ಬೇಡ. ಇವನ್ ಅಶೋಕ್ ಸರ್ ಮಾತಾಡಿದ್ದು ಓಕೆ ಬೇಡ ಸರ್, ಗ್ಯಾರಂಟಿ ವಿಚಾರ ಚರ್ಚೆ ಮಾಡೋದು. ನೆಕ್ಸ್ಟ್ ವಿಷಯ ಕ್ವಿಕ್ ಆಗಿ ಹೇಳಿ. ಜನಗಳ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದೆ. ಹಿಂದುಳಿದ ವರ್ಗ ಅಲ್ಲ, ಬಡವರ ಹೊಟ್ಟೆ ಮೇಲೆ ಬಗ್ಗೆ ಮಾತಾಡ್ತಿದಾರಲ್ಲ. ನರೇಂದ್ರ ಮೋದಿ ಗವರ್ಮೆಂಟ್ ಬಂದಾಗಿಂದ ಅವರ ಎಕನಾಮಿಕ್ ಪಾಲಿಸೀಸ್ ಹೇಳ್ಬಿಟ್ರೆ, ಇವತ್ತು ಹೇಳಿ ಶಾಪ ಅಂತ ಹೇಳಿದ್ರಲ್ಲ, ಅದಾಗ್ಲೇ ತಟ್ತಾ ಇದೆ. ನಾನು ಅಶೋಕ್ ಗೌಡ್ರು ಮಾತಾಡ್ಬೇಕಾದ್ರು ಹೇಳ್ದೆ, ಯಾವ ಸರ್ಕಾರ ಎಷ್ಟೆಷ್ಟು ಜಾಸ್ತಿ ಮಾಡಿದೆ, ಈಗ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಜನಸಾಮಾನ್ಯರಿಗಿದೆ. ಎಲ್ಲ ಮೊಬೈಲ್ ಅಲ್ಲಿ ಅಪ್ಡೇಟ್ ಆಗ್ತಾ ಇದಾರೆ, ಏನಾಗ್ತಾ ಇದೆ ಅಂತ ಗೊತ್ತಿದೆ. ಬಟ್ ಈ ಡಿಬೇಟಿಗೆ ಬರೋಣ ಪ್ಲೀಸ್ ಮೇಡಮ್. ಎಸ್ ಮೇಡಮ್, ನಾವು ಅದನ್ನ ಡೈಲಿ ತೋರಿಸ್ತಾ ಇದೀವಿ ಯಾರ್ಯಾರಿಗೆ ಪಾಪ ಯಾವ್ಯಾವ ರೀತಿಯಾಗಿ ನಷ್ಟ ಆಗಿದೆ ಅಂತ. ಭವ್ಯ ಮೇಡಮ್ ಅದನ್ನ ಡೈಲಿ ತೋರಿಸ್ತಾ ಇದೀವಿ. ದಿನ ನಿಲ್ತಿದ್ದಾರೆ. ಆಟೋದವ್ರ ಬಗ್ಗೆ ಮಾತಾಡ್ತೀರಾ, ಅವ್ರು ನೋಡೋಗಿ ಹೆಂಗ್ ನಿಂತಿದ್ದಾರೆ. ಪೆಟ್ರೋಲ್ ಬೆಲೆ ಎಷ್ಟು ಇವತ್ತು, ರುಪಿ ಏನಾಗಿದೆ, ಡಾಲರ್ ಬೆಲೆ ಎಷ್ಟಾಗಿದೆ, ಎಲ್ಲ ಏನ್ ಮಾತಾಡ್ತೀರಾ ಸರ್ ನೀವು? ನಾನ್ ನೋಡಿ ಫ್ಯಾಕ್ಟ್ಸ್ ಕೊಟ್ಟು ಮಾತಾಡ್ತಿದ್ದೀನಿ. ಎಕ್ಸಾಕ್ಟ್ಲಿ, ಇಬ್ರು ಕೂಡ ಫ್ಯಾಕ್ಟ್ಸ್ ಕೊಟ್ಟೆ ಮಾತಾಡ್ತಾ ಇದ್ದೀರಾ. ಆರೋಪ ಪ್ರತ್ಯಾರೋಪ ಇರ್ಲಿ. ಈಗ ಮೇಡಮ್, ನಾಯಕತ್ವದ ವಿಚಾರ ಒಂದು ಗೊಂದಲ ಇದೆ. ಏನಂದ್ರೆ ಆಲ್ಮೋಸ್ಟ್ ಒಂದೇ ನಿಮಿಷ ಮೇಡಮ್, ಅವ್ರಿಗೂ ಮಾತಾಡಕ್ ಕೊಡ್ತೀನಿ. ಒಂದೇ ನಿಮಿಷ, ಇನ್ನಿರೋದು ಇನ್ನೊಂದು 5 ನಿಮಿಷ, ಇನ್ನಿರೋದು 5 ನಿಮಿಷ. ಗ್ಯಾರಂಟಿ ಬಗ್ಗೆ ಬೇಡ, 5 ನಿಮಿಷ ನಾಯಕತ್ವದ ವಿಚಾರದ ಬಗ್ಗೆ ಮಾತಾಡೋಣ. ಒಂದು ಗೊಂದಲ ಇರೋದು ಏನ್ ಗೊತ್ತಾ, 25 ವರ್ಷ ಆದ್ಮೇಲೆ ಮೇಡಮ್, ಒಂದೇ ನಿಮಿಷ, 25 ವರ್ಷ ಆದ್ಮೇಲೆ ಒಂದು ಬಿಗ್ ಮ್ಯಾಂಡೇಟ್ ಬಂದಿರುವಂತದ್ದು ಕಾಂಗ್ರೆಸ್ ಪಕ್ಷ. 1999 ಅಲ್ಲಿ SM ಕೃಷ್ಣ ಅವರಿದ್ದಾಗ 132 ಸೀಟ್ ಬಂದಿತ್ತು ಕಾಂಗ್ರೆಸ್ಗೆ. ಅದಾದ್ಮೇಲೆ ಮತ್ತೆ ಹೈಯೆಸ್ಟ್ ಅಂತ ಬಂದಿದ್ದು ಈ ಟೈಮ್ನಲ್ಲೇ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ, DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ 135 ಸೀಟು. ಆದ್ರೆ ಈ ನಾಯಕತ್ವದ ಕಚ್ಚಾಟ ಅನ್ನುವಂಥದ್ದು ಗೊಂದಲವನ್ನ ಸೃಷ್ಟಿ ಮಾಡಿಲ್ವಾ? ಹೈಕಮಾಂಡ್ ಯಾಕೆ ಒಂದು ಕ್ಲಾರಿಟಿಯನ್ನ ಕೊಡ್ತಾ ಇಲ್ಲ? ಎಲ್ಲರೂ ಕೂಡ ಹೈಕಮಾಂಡ್ ಇದೆ, ಹೈಕಮಾಂಡ್ ನಾಯಕರು ಹೇಳ್ತಾರೆ, ಬಟ್ ಅವ್ರು ಯಾಕೆ ಹೇಳ್ತಾ ಇಲ್ಲ ಇಷ್ಟು ದಿನ ಆದ್ರೂ ಕೂಡ ಅಂತ? ಒಂದು ಕ್ಲಾರಿಟಿ ಕೊಟ್ಬಿಟ್ರೆ ಮುಗ್ದೋಗ್ಬಿಡುತ್ತಲ್ವಾ ಅಂತ. ಫಸ್ಟ್ ಆಫ್ ಆಲ್, ಈ ಡಿಬೇಟಿಗೆ ಬೆಳಗ್ಗೆ ನನಗೆ ಫೋನ್ ಬಂದಾಗ ಅವ್ರು ಹೇಳಿದ ಟಾಪಿಕ್ ಯಾವ್ದು ಗೊತ್ತಾ?
CWC ಮೀಟಿಂಗು ವಿಮೆನ್ ರಿಸರ್ವೇಶನ್ ಬಿಲ್ ಬಗ್ಗೆ ಡಿಬೇಟ್ ಇದೆ ಮೇಡಮ್ ಅಂತ. ಅದೇ ಸರಿ, ನೀವು ನಾಯಕತ್ವದ ಬಗ್ಗೆ ಅದೆಲ್ಲ ವಿಮೆನ್ ರಿಸರ್ವೇಶನ್ ಬಗ್ಗೆ CWC ಮೀಟಿಂಗ್ ಇದೆ, ಅದಾದ್ಮೇಲೆ ನಾಯಕರನ್ನ ಹೋಗಿ ಭೇಟಿ ಆಗ್ತಾರೆ. ಅಲ್ಲ, ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗಿ ಭೇಟಿ ಆಗ್ತಾರೆ. ಮೇಡಮ್, ಡಿಬೇಟ್ ಅಂದ್ಮೇಲೆ ಒಂದ್ ಯಾವ್ದಾದ್ರು ಒಂದೇ ಚಿಕ್ಕ ವಿಚಾರನ ಇಟ್ಕೊಂಡು ಮಾತಾಡಕ್ಕಾಗತ್ತಾ? ನೀವು ನನಗೆ ಹೇಳಿ ಟಾಪಿಕ್ ತೆಗದೇ ಇಲ್ವಲ್ಲ, ವಿಮೆನ್ ರಿಸರ್ವೇಶನ್ ತೆಗಿಲೇ ಇಲ್ವಲ್ಲ ನೀವು. ಅಲ್ಲ, ಅದನ್ನ ತೋರಿಸ್ತಾನೆ ಇದೀವಿ ನಾವು, ಬೆಳಗಿಂದನೂ ಕೂಡ ತೋರಿಸ್ತಾ ಇದೀವಿ, ಅದನ್ನೇ ಮಾತನಾಡ್ತಿದ್ವಿ. ಕಾಂಗ್ರೆಸ್ ಇವತ್ತು ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳೋದಕ್ಕೋಸ್ಕರ ಇವತ್ತು ಒಂದು ಇದನ್ನ ಮಾಡ್ತಾ ಇದೆ, ಮೀಟಿಂಗ್ ಮಾಡ್ತಾ ಇದೆ ಅಂತ. ಮೀಟಿಂಗ್ ಆಗತ್ತೆ ವಿಮೆನ್ ರಿಸರ್ವೇಶನ್ ಬಗ್ಗೆ ಒಂದು ಪ್ರಶ್ನೆ ಇದುವರೆಗೂ ಮೇಡಮ್, ನಾವು ಡಿಬೇಟ್ ಅನ್ನ ಮಾಡ್ತಿರೋದು ನಾಯಕತ್ವ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಕ್ಲಾರಿಟಿ ಸಿಗುತ್ತಾ ಅಂತ. ನಮಗೆ ಬೇಕಾಗಿರೋದು ವಿಮೆನ್ ರಿಸರ್ವೇಶನ್ ಬಗ್ಗೆ ಡಿಬೇಟ್ ಇರುತ್ತೆ ಅಂತ ಹೇಳಿದ್ರು. ಆ ರಿಸರ್ವೇಶನ್ ಅಲ್ಲ, ಈಗ ನಿರ್ಧಾರ ಕೈಗೊಂಡ ಮೇಲೆ ಮಾಡ್ಲೇಬೇಕಲ್ವಾ, ಡಿಬೇಟ್ ಮಾಡೇ ಮಾಡ್ತೀವಿ. ನಾನು ಕಾಯ್ತಾ ಇದ್ದೀನಿ ವಿಮೆನ್ ರಿಸರ್ವೇಶನ್ ಬಗ್ಗೆ ಕೇಳ್ತೀರಾ ಅಂತ, ಇನ್ನೂ ಕೇಳಿಲ್ಲ ನೀವು. ಈ ತಿರ್ಚಿ ಮೊರ್ಚಿ ನಾಯಕತ್ವದ ಬಗ್ಗೆನೆ ಬರ್ತಾ ಇದ್ದೀವಿ. ಅಲ್ಲ, ನಾಯಕತ್ವದ ವಿಚಾರ ಒಂದು ಕ್ಲಾರಿಟಿ ಸಿಗ್ಲಿ ಅಂತ. ಈಗ ನಿರ್ಧಾರ ಮಾಡಿದ್ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಅವಾಗ ಚರ್ಚೆ ಮಾಡಬಹುದು. ನಿರ್ಧಾರ ಮಾಡಾದ್ಮೇಲೆ ರಿಸರ್ವೇಶನ್ ಗಿಂತ ಒಂದ್ ನಿಮಿಷ, ಇಡೀ ದೇಶಕ್ಕೆ ಅಫೆಕ್ಟ್ ಮಾಡುವಂತಹ ವಿಮೆನ್ ರಿಸರ್ವೇಶನ್ ಗಿಂತ ಹೆಚ್ಚು ಇದ? ಅಲ್ಲ, ಅದು ಡಿಬೇಟ್ ಆಗಿದೆ, ಸಂಸತ್ತಲ್ಲೂ ಡಿಬೇಟ್ ಆಗಿದೆ. ಈಗ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಅಲ್ಲ, ಈಗ ನನ್ನ ಬೇರೆ ಡಿಬೇಟಿಗೆ ಎಳಿತಾ ಇಲ್ಲ ಮೇಡಮ್, ನಾವು ಬೇರೆ ಡಿಬೇಟಿಗೆ ಎಳಿತಾ ಇಲ್ಲ. ಈಗ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇರೋದು ಬೈ ಎಲೆಕ್ಷನ್ ಮುಗಿತಿದ್ದ ಹಾಗೆ, ಅಲ್ಲಿ ಪ್ರಮುಖ ನಾಯಕರಿರ್ತಾರೆ, ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತ ಗೊಂದಲದ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾರೆ ಅಂತ. ಫಸ್ಟ್ ಹೇಳಿದ್ದು ವಿಮೆನ್ ರಿಸರ್ವೇಶನ್ ಏನು CWC ಇವತ್ತೇನ್ ಸ್ಟ್ಯಾಂಡ್ ತಗೊಳುತ್ತೆ ಮೇಡಮ್, ಅದ್ರ ಬಗ್ಗೆ, ಅದ್ರ ಜೊತೆ ಇದು ಕೂಡ ಒಂದ್ ಸ್ವಲ್ಪ ಇರುತ್ತೆ ಅಂತ ಅವಾಗಿಂದ ಕಾಯ್ತಾ ಇದ್ದೀನಿ. ಮಾಡಿ ನಾನು ಕ್ಲಾರಿಟಿ 3 ಸಲ ಕೊಟ್ಟಾಯ್ತು ನಿಮಗೆ. 1 ಅವರ್ ಇಲ್ಲ ಈ ಡಿಬೇಟ್, 1 ಅವರ್ ಡಿಬೇಟ್ ಮಾಡ್ತಾ ಅಲ್ಲ, ಯಾಕೆ ಗೊತ್ತಾ ಮತ್ತೆ ಅದೇ ಪ್ರಶ್ನೆ ಅಂದ್ರೆ 135 ಸೀಟ್ ಮೇಡಮ್ ಕೊಟ್ಟಿರೋದು ಕಾಂಗ್ರೆಸ್ಗೆ, 135 ಸೀಟು. ಇನ್ನು ಎಷ್ಟು ದಿನ ಈ ಗೊಂದಲ ಇರುತ್ತೆ ಅಂತ, ಎಷ್ಟು ದಿನ ಇದೇ ಗೊಂದಲ ಇರುತ್ತೆ, ಅದಕ್ಕೊಂದು ಕ್ಲಾರಿಟಿ ಬೇಕಲ್ವಾ? ರಾಜ್ಯದ ಜನ ನಂಬಿಕೆ ಇಟ್ಕೊಂಡು ಬಿಜೆಪಿಲಿ ಗೊಂದಲ ಆಯ್ತು, 3 ಜನ ಮುಖ್ಯಮಂತ್ರಿಗಳಾದ್ರು, ಅದು ಕಾಂಗ್ರೆಸ್ ನಲ್ಲಿ ಆಗ್ಬಾರ್ದು, ಮತ್ತೆ ರಿಪೀಟ್ ಆಗ್ಬಾರ್ದು ಅನ್ನುವ ಕಾರಣಕ್ಕೋಸ್ಕರನೇ ಅಲ್ವಾ ಒಂದು ಬಹುದೊಡ್ಡ ಮ್ಯಾಂಡೇಟ್ ಅನ್ನ ಕೊಟ್ಟಿದ್ದು, ಅದಕ್ಕೊಂದು ಕ್ಲಾರಿಟಿ ಸಿಗ್ಲಿ ಅಂತ. ಅದು ಯಾವಾಗ ಸಿಗುತ್ತೆ ಅಂತ ಕರಿಬೇಕಿತ್ತು. ನನ್ನ ಕರೆದಿದ್ದವರು ವಿಮೆನ್ ರಿಸರ್ವೇಶನ್, ಸೊ ನಾನು ಕಾಯ್ತಾ ಇದ್ದೀನಿ ಬರುತ್ತೆ ಆ ಟಾಪಿಕ್ ಅಂತ, ಇನ್ನ ಬಂದಿಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವು ಅದನ್ನೇ ಹೇಳಿದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಬೇರೆ ಕ್ವೆಶ್ಚನ್. ಓಕೆ, ಏನ್ ಸ್ಟ್ಯಾಂಡ್ ಇದೆ ಕಾಂಗ್ರೆಸ್? ಕೂತ್ಕೊಂಡು ಕಾಂಗ್ರೆಸ್ ಏನ್ ಸ್ಟ್ಯಾಂಡ್ ಇದೆ ಹೇಳಿ ಮೇಡಮ್. ಕೂತ್ಕೊಂಡು ನಾನು ರಿಸರ್ವೇಶನ್. ಓಕೆ ಮೇಡಮ್, ರಿಸರ್ವೇಶನ್ ಕಾಂಗ್ರೆಸ್ ಸ್ಟ್ಯಾಂಡ್ ಏನಿದೆ? ವೆರಿ ಗುಡ್ ಕ್ವೆಶ್ಚನ್. ಈಗ ಹೆಣ್ಣು ಮಕ್ಕಳ ಜನಸಂಖ್ಯೆ 48% ಇದೆ ಸರ್ ಇಡೀ ದೇಶದಲ್ಲಿ. ಆಲ್ಮೋಸ್ಟ್ ಎಲ್ಲಿ ಹೋದ್ರು 50% ಹೆಣ್ಮಕ್ಳು ಇದ್ದೇ ಇರ್ತಾರೆ, ಹೌದಾ? ಈ ಒಂದು ರಿಸರ್ವೇಶನ್ ಬಿಲ್ಗೆ ನಾವು ಅಪೋಸಿಷನ್ ಆಗಿ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಹೇಳಿದ್ರು ಏನಂತ, ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತೀವಿ, ವಿಮೆನ್ ರಿಸರ್ವೇಶನ್ ತಂದ್ಬಿಡಿ ಅಂತ. ಆದ್ರೆ ಇದೊಂದು ಕೊಂಕಿಟ್ರೋರು ಏನಂತ, ಡಿಲಿಮಿಟೇಷನ್ ಆಗ್ಲಿ ಅಂತ. ಅವಶ್ಯಕತೆ ಇಲ್ಲ, ಡಿಲಿಮಿಟೇಷನ್ ಆಗ್ಬೇಕಾಗಿರೋದು ಎಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅಂತ. ಬಟ್ ಎಲ್ಲೇ ಹೋದ್ರು 50% ಹೆಣ್ಮಕ್ಳು ಇರ್ತಾರೆ, ಕೇಳ್ತಿರೋದು 33% ರಿಸರ್ವೇಶನ್. ಎಕ್ಸಾಕ್ಟ್ಲಿ, ಅದೊಂದು ಬೇಕಾಗೇ ಇರ್ಲಿಲ್ಲ. ಕೇಂದ್ರ ಸರ್ಕಾರ ಕೌಂಟರ್ ಕೊಡಕ್ಕೋಸ್ಕರ ಸಿದ್ದರಾಮಯ್ಯನವರು ಇಲ್ಲಿರುವಂತ 34 ಜನ ಮಿನಿಸ್ಟರ್ಸ್ ಇದಾರಲ್ಲ, ಅಟ್ಲೀಸ್ಟ್ ಒಂದು 10 ಜನ ನಾವು ವುಮೆನ್ ಮಿನಿಸ್ಟರ್ಸ್ ಮಾಡ್ಬಿಟ್ಟಿದ್ರೆ ನೋಡಿ, ನಾವು ಮಾಡಿದೀವಿ, ಹೆಂಗ್ ರಿಸರ್ವೇಶನ್ ಕೊಟ್ಟಿದೀವಿ ನೋಡಿ, ಮಹಿಳೆಯರಿಗೆ ಹೆಂಗ್ ಪ್ರಾತಿನಿಧ್ಯತೆ ಕೊಟ್ಟಿದೀವಿ ನೋಡಿ ಅಂದ್ಬಿಟ್ಟು ಹೇಳ್ಬೋದಿತ್ತು ಆರಾಮಾಗಿ. ಇಲ್ಲಿ ಕಾಂಗ್ರೆಸ್ ಪಕ್ಷ ಆಗ್ಬೋದು, ಅಲ್ಲಿ ಬಿಜೆಪಿ ಪಕ್ಷ ಆಗ್ಬೋದು, ಎಲ್ಲ ಹೆಣ್ಮಕ್ಳಿಗೆ ಅಧಿಕಾರ ಸಿಗ್ಬೇಕಂದ್ರೆ ರಿಸರ್ವೇಶನ್ ಬರ್ಬೇಕು, ಅವಾಗ ಎಲ್ಲರೂ ಕಲಿತಾರೆ. ಅದ್ರ ಬಗ್ಗೆ ಅದೊಂದು ಬೆಂಚ್ ಮಾರ್ಕ್ ಆಗ್ಬಿಡ್ಬೋದಿತ್ತಪ್ಪ ನಮ್ಮ ರಾಜ್ಯದಲ್ಲಿ, ಬೆಂಚ್ ಮಾರ್ಕ್ ಆಗ್ಬಿಡ್ಬೋದಿತ್ತು. ಒಂದ್ 10 ಜನ ಮಹಿಳಾ ಮಿನಿಸ್ಟರ್ಸ್ಗೆ ಅವಕಾಶ ಕೊಟ್ಬಿಟ್ಟಿದ್ರೆ, ಯಾವಾಗ ನೋಡಿದ್ರು ಅದೊಂದು ಪ್ರಾತಿನಿಧ್ಯತೆ ಅಂತ ಒಂದೇ ಒಂದು ಮಿನಿಸ್ಟರ್ ಗಿರಿ ಕೊಟ್ಬಿಡೋದಿದೆಯಲ್ಲ, ಇದು ಫಾಲೋ ಆಗ್ತಾ ಇಲ್ಲ. ಫಸ್ಟ್ ಕಾಂಗ್ರೆಸ್ ಪಕ್ಷನ ಒಂದು ಮೆಸೇಜ್ ಕೊಟ್ಬಿಡೋದು ಅಂತ. ಓಕೆ, ಅಶೋಕ್ ಗೌಡ್ರ ಒಂದ್ ಲಾಸ್ಟ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಅಶೋಕ್ ಗೌಡ್ರದ್ದು ಒಂದು ಲಾಸ್ಟ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ, ಸಮಯದ ಅಭಾವ ಮೇಡಮ್. ಅಶೋಕ್ ಗೌಡ್ರದ್ದು ಒಂದು ಲಾಸ್ಟ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಅಶೋಕ್ ಗೌಡ್ರ ನೋಡಿ ಪೃಥ್ವಿ ಅವರೇ, ಏನಂತ ಹೇಳಿದ್ರೆ ಕಾಂಗ್ರೆಸ್ಗೆ ಬದ್ಧತೆ ಇಲ್ಲ ವುಮೆನ್ ರಿಸರ್ವೇಶನ್ ಬಗ್ಗೆ ಮಾತಾಡಕ್ಕೆ. ಕಾಕಾ ಕೇಲೇಕರ್ ರಿಪೋರ್ಟ್ ಅಲ್ಲಿ ಹೇಳ್ತಾರೆ 1953 ವುಮೆನ್ಸ್ ಗೆ ರಿಸರ್ವೇಶನ್ ಕೊಡಬೇಕು, ಜಸ್ಟ್ ಲೈಕ್ SCs ಅಂತ ಹೇಳಿ. OBCಗೂ ಮಾಡ್ಲಿಲ್ಲ, ಇವ್ರು ಅದಕ್ಕೂ ಮಾಡ್ಲಿಲ್ಲ. ಓಕೆ, ಆಯ್ತು. ಅದಾದ್ಮೇಲೆ 1986 ಅಲ್ಲಿ ಪಂಚಾಯತ್ ರಾಜ್ ನಲ್ಲಿ ಡಿಸ್ಕಷನ್ ಮಾಡ್ಬೇಕಾದ್ರೆ ಅರ್ಧ ಬಿಸಾಕಿದ್ರು ಇದೇ ಪ್ರಧಾನ ಮಂತ್ರಿ ರಾಜೀವ್ ಗಾಂಧಿ ಅವರು. PV ನರಸಿಂಹರಾವ್ ಅವರು 33% ಮಾಡಿದ್ರು, ಯಾವ್ದನ್ನ ಪಂಚಾಯತ್ ರಾಜ್ ಅಲ್ಲಿ 33% ಮಾಡಿದ್ರು. ಅದು ಆವಾಗ್ಲೂ ಸಹ ಯಾವುದೇ ರೀತಿ ಚರ್ಚೆ ಇಲ್ಲದೆ ಒಂದೇ ಬಿಲ್ ಪಾಸ್ ಆಗ್ಬಿಡ್ತು. ಅದಾದ್ಮೇಲೆ 1996 ಅಲ್ಲಿ
ದೇವೇಗೌಡರು, ಮಾಜಿ ಪ್ರಧಾನಿ ದೇವೇಗೌಡರು ಕರ್ನಾಟಕ ರಾಜ್ಯದ ಮೊದಲ ಪ್ರಧಾನಿ, ಕರ್ನಾಟಕ ರಾಜ್ಯದಿಂದ ಸೆಲೆಕ್ಟ್ ಆದವರು ಡಿಸೆಂಬರ್ ತಿಂಗಳಲ್ಲಿ ಚರ್ಚೆ ಮಾಡ್ತಾರೆ. ಅದಾದ್ಮೇಲೆ 98 ಅಲ್ಲಿ ವಾಜಪೇಯಿ ಅವರು ಚರ್ಚೆ ಮಾಡ್ತಾರೆ, 2003 ಚರ್ಚೆ ಮಾಡ್ತಾರೆ. ಇದಾದ್ಮೇಲೆ ಬಿಲ್ ಪಾಸ್ ಆಗಿದ್ದು 2023 ಡಿಲಿಮಿಟೇಷನ್ಗೆ. ಮತ್ತೆ ಇದಕ್ಕೇನಕ್ಕೆ ಲಿಂಕ್ ಇದೆ ಅಂತ ಹೇಳಿದ್ರೆ ನೋಡಿ, ಈಗಾಗಲೇ ಏನಂದ್ರೆ 543 ಈಗಾಗಲೇ ಇರ್ತಕ್ಕಂಥ ಸೀಟ್ಸ್ ನಾವು ಮಾಡ್ಬೇಕಂತಿರ್ತಕ್ಕಂಥದ್ದು 1/3 ಇನ್ಕ್ರೀಸ್ ಅಂದ್ರೆ 816 ಮಾಡಿದ ಕೂಡಲೇ ಏನಾಗ್ತದೆ, 1/3 ಇನ್ಕ್ರೀಸ್ ಆಗುತ್ತೆ. ವುಮೆನ್ಸ್ ಗೆ ರಿಸರ್ವೇಶನ್ ಸಿಗುತ್ತೆ. 2026 1 ನವೆಂಬರ್ 1976 ಅಲ್ಲಿ 42nd ಅಮೆಂಡ್ಮೆಂಟ್ ಆಗುತ್ತೆ. ಆವಾಗ ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಇಂದಿರಾ ಗಾಂಧಿ ಮೇಡಮ್ ಅವರು ಏನು ಅಂತ ಹೇಳಿದ್ರೆ 2026 ವರೆಗೂ 543 ಇಸ್ ಫ್ರೀಸ್ಟ್ ಅಂತ ಹೇಳಿದ್ರು. ಒಂದೇ ಒಂದು ಸೀಟ್ ಇನ್ಕ್ರೀಸ್ ಮಾಡಬಾರ್ದು ಅಂತ ಹೇಳಿದ್ರು, ಇನ್ಕ್ಲೂಡಿಂಗ್ ಅಸೆಂಬ್ಲೀಸ್ ನಲ್ಲೂ ಸೇರಿಸ್ಕೊಂಡು. ಅದರಿಂದಾಗಿ ವುಮೆನ್ ರಿಸರ್ವೇಶನ್ ತುಂಬಾ ಸಲೀಸಾಗಿ ಆಗ್ಬೇಕು ಅಂತ ಹೇಳಿದ್ರೆ ಎರಡಕ್ಕೂ ಲಿಂಕ್ ಮಾಡಿಕೊಂಡು ತುಂಬಾ ಸಲೀಸಾಗಿ ಆಗಿರ್ತಕ್ಕಂಥದ್ದು 2026 ಆಗುತ್ತೆ. ನನ್ನ ಎಲ್ಲಾ ಮಹಿಳಾ ಅಕ್ಕ ತಂಗಿದಿರಿಗೂ ತಾಯಂದ್ರಿಗೂ ಸಹ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡಿದ್ದು ನರೇಂದ್ರ ಮೋದಿ ಅವರೇ ಹೊರತು ಕಾಂಗ್ರೆಸ್ ಯಾವುದೇ ಕ್ರೆಡಿಟ್ ಇಲ್ಲ ಅಂತಕ್ಕಂಥದ್ದು. ಓಕೆ, ಸಮಯದ ಅಭಾವ, ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಭವ್ಯ. ಅಶೋಕ್ ಗೌಡ್ರ ಇಷ್ಟು ತನಕ ಜಾಯ್ನ್ ಆಗಿ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 8, ಜಾಲ ನಮ್ಮದು, ಬಲ ನಿಮ್ಮದು.